ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ದಿನ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನೋತ್ಸವದ ಭಾಷಣ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹಾಗಾದರೆ ಈ ಭಾಷಣ ಬಗ್ಗೆ ನೋಡೋಣ ಬನ್ನಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಪುಟ್ಟ ಮಕ್ಕಳೇ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಭಾಷಾ ದಿನೋತ್ಸವದ ಶುಭಾಶಯಗಳು. ಮನುಷ್ಯನ ಜೀವನದಲ್ಲಿ ಕಲಿತ ಮೊದಲ ಭಾಷೆ ಮಾತೃಭಾಷೆ. ತಾಯಿಯ ಮಡಿಲೆ ಮಗುವಿಗೆ ಮೊದಲ ಪಾಠಶಾಲೆ. ಮಗು ತಾಯಿ ಕಂಡಾಕ್ಷಣ ಅಮ್ಮ ಎಂದು ಹೇಗೆ ಕರೆಯುತ್ತದೆಯೋ, ಯಾರು ಹೇಳಿಕೊಡದೇ ಇದ್ದರೂ ತಾಯಿಯ ಕಂಡಾಕ್ಷಣ ಅಮ್ಮ ಎಂದು ಕರೆಯುತ್ತದೆ. ಹಾಗಾದರೆ ಸ್ವಾಭಾವಿಕವಾಗಿ ಮಾತೃಭಾಷೆ ಅನ್ನೋದು ಮಗುವಿಗೆ ಹುಟ್ಟಿನಿಂದ ಬರುತ್ತದೆ. ಮಾತೃಭಾಷೆಯು ಸ್ವಾಭಾವಿಕವಾಗಿ ಹಬ್ಬುತ್ತದೆ, ಸಲೀಸಾಗಿ ಬರ್ತದೆ. ಪ್ರತಿ ಮಗು ತಾಯಿಯನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳುತ್ತದೆಯೋ ಅದೇ ರೀತಿಯಾಗಿ ಮಾತೃಭಾಷೆಯನ್ನೂ ಕೂಡ ಕಾಪಾಡಬೇಕು. ತಾಯಿ ಭಾಷೆ ಮಾತೃಭಾಷೆ. ಸಮಾಜದಲ್ಲಿ ಮೇಲಕ್ಕೆ ಬೆಳೆಯಲು ಇತರ ಭಾಷೆಗಳನ್ನು ಕಲಿ, ಆದರೆ ಅದರ ಪ್ರಭಾವ ಮಾತೃಭಾಷೆಯ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು. ಮಾತೃಭಾಷೆಯನ್ನು ರಕ್ಷಿಸಿಕೊಳ್ಬೇಕು. ಈ ಕರ್ತವ್ಯವನ್ನು ನೆನಪು ಮಾಡಿಕೊಳ್ಳಲೆಂದೇ ಅಂತರ್ಜಾತೀಯ ಭಾಷಾ ದಿನೋತ್ಸವವನ್ನು ಪ್ರತಿ ವರ್ಷ ನಿರ್ವಹಿಸುತ್ತಿದ್ದಾರೆ. ಮಾತೃಭಾಷೆ ದಿನೋತ್ಸವವನ್ನು ಪ್ರತಿ ವರ್ಷ ಫೆಬ್ರವರಿ 21 ದಿನದಂದು ನಿರ್ವಹಿಸಬೇಕೆಂದು ಯುನೆಸ್ಕೋ 30ನೇ ಸಭೆಯಲ್ಲಿ ಪ್ರಕಟಿಸಿತು. ಈ ಕಾರ್ಯಕ್ರಮವನ್ನು 2000 ವರ್ಷದಿಂದ ಯುನೆಸ್ಕೋ ಡೈರೆಕ್ಟರ್ ಜನರಲ್ ಪ್ರಕಟಿಸುತ್ತಾ ಬರುತ್ತಿದೆ. ಪ್ರಪಂಚದಲ್ಲಿನ ಸಣ್ಣ ದೊಡ್ಡ ಭಾಷೆಯೆಲ್ಲವೂ ಕೂಡ ರಕ್ಷಿಸಿಕೊಳ್ಬೇಕು. ಭಾಷಾ ಸಂಸ್ಕೃತಿ, ಭಾಷಾ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು, ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ಮಾತೃಭಾಷೆಯೊಂದೇ ಮೂಲ ಕಾರಣ ಎಂದು ಯುನೆಸ್ಕೋ ಹೇಳುತ್ತದೆ. ಯುನೆಸ್ಕೋ ಬಹುಭಾಷಾ ನೀತಿಯನ್ನು ಉತ್ತೇಜಿಸುವುದಾಗಿ ಘೋಷಿಸಿದ್ದು, ಅದು ವಿಶಾಲ ಗಮನ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಹೆಚ್ಚಿಸುತ್ತದೆ. ಆದರೆ ಆದಾಗ್ಯೂ ಮಾತೃಭಾಷೆಯನ್ನು ಕಾಪಾಡುವಾಗ ತನ್ನದೇ ಭಾಷೆಯ ಮೂಲಕ ಜ್ಞಾನ ಮತ್ತು ಅನಂತ ಜ್ಞಾನವನ್ನು ಪಡೆದುಕೊಳ್ಳುವುದು ಸರಿಯಾದ ಮಾರ್ಗ ಎಂದು ಯುನೆಸ್ಕೋ ಬಹಿರಂಗಪಡಿಸಿದೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಸಂದರ್ಭದಲ್ಲಿ ಯುನೆಸ್ಕೋ ವಾರ್ಷಿಕವಾಗಿ ಒಂದು ಥೀಮ್ ಅನ್ನು ಆಯೋಜಿಸುತ್ತದೆ. ಈ ವರ್ಷ ವಿಶೇಷವೆಂದರೆ ಸ್ಥಳೀಯ ಭಾಷೆಗಳು ಅಭಿವೃದ್ಧಿ, ಶಾಂತಿ ಮತ್ತು ಸಾಮರಸ್ಯತೆಗೆ ಕೊಡುಗೆ ನೀಡುತ್ತವೆ. ಫೆಬ್ರವರಿ 21ರಂದು ಪ್ಯಾರಿಸ್ ಯುನೆಸ್ಕೋ ಕೇಂದ್ರ ಕಚೇರಿಯಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯುತ್ತದೆ. 7 ಸೆಮಿನಾರ್ಗಳು ಮತ್ತು ಕಾರ್ಯಾಗಾರ ನಡೆಯಲಿದೆ. ಭಾಷೆಗಳ ಲೆಕ್ಕಾಚಾರದ ಬಗ್ಗೆ ಚರ್ಚೆಯೂ ನಡೆಯಲಿದೆ. ಒಟ್ಟಾರೆಯಾಗಿ ಪ್ರಪಂಚದಲ್ಲಿನ ಭಾಷೆಯನ್ನು ರಕ್ಷಿಸಲು, ಇತರ ಭಾಷೆಯನ್ನು ಕಲಿಯಲು ಮಾತೃಭಾಷೆ ಉಪಯೋಗಿಸಿಕೊಂಡು ಪ್ರಧಾನ ಅಂಶವನ್ನಾಗಿರಿಸಿಕೊಂಡು ಯುನೆಸ್ಕೋ ಈ ದಿನವನ್ನು ನಿರ್ವಹಿಸುತ್ತದೆ. ಕನ್ನಡ ಭಾಷೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ದೇಶ ಭಾಷೆ ಎಷ್ಟೇ ಇರಲಿ, ನಮ್ಮ ಭಾಷೆ ಕನ್ನಡವಾಗಿರಲಿ. ಕನ್ನಡ ಭಾಷೆಯ ಮಾಧುರ್ಯ, ಕನ್ನಡ ಭಾಷೆಯ ಶ್ರೇಷ್ಠತೆ ಯಾವ ಭಾಷೆಯಲ್ಲೂ ಇಲ್ಲ ಎಂದು ಕವಿ ಹಿರಿಯರು ಹೇಳುತ್ತಾರೆ. ಇಂದಿನ ಜಗತ್ತಿನಲ್ಲಿ ರಾಜ್ಯಗಳು ಮತ್ತು ದೇಶಗಳು ಜನರ ನಡುವೆ ಸಂಬಂಧ ಹೆಚ್ಚುತ್ತದೆ. ವಿವಿಧ ಕೆಲಸಗಳಿಗೋಸ್ಕರ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣಿಸಲಾಗುತ್ತದೆ. ಇದು ಸಾಮಾನ್ಯವಾಗಿದೆ. ಪರಿಣಾಮವಾಗಿ ಇಂಗ್ಲಿಷ್ ಅನ್ನು ಅಂತಾರಾಷ್ಟ್ರೀಯ ಭಾಷೆಯಾಗಿ ಸ್ವೀಕರಿಸಲಾಗಿದೆ. ಇಂಗ್ಲಿಷ್ ಭಾಷೆ ಕಲಿಯುವುದು ನಮ್ಮ ಜ್ಞಾನಕ್ಕೋಸ್ಕರ, ಅವಕಾಶಗಳಿಗೋಸ್ಕರ, ವಿಜ್ಞಾನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಎಂಬುದನ್ನು ಮುಖ್ಯವಾಗಿ ಅರಿಯಬೇಕು. ಅದೇ ಈ ಭ್ರಮೆಯಲ್ಲಿ ಸಿಲುಕುವ ಮೂಲಕ ನಾವು ಮಾತೃಭಾಷೆಯನ್ನು ನಿರ್ಲಕ್ಷಿಸಬಾರದು, ಅಪಹಾಸ್ಯ ಮಾಡಬಾರದು. ಆದ್ದರಿಂದ ನಮ್ಮ ಭಾಷೆ ಸೌಂದರ್ಯವನ್ನು ಕಾಪಾಡುವುದು, ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಕಾಪಾಡುವುದು ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳುತ್ತಾ ಈ ಒಂದು ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಮಾತೃಭಾಷೆ, ಜೈ ಕನ್ನಡಾಂಬೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.